ಶ್ರಾವಣ ಬಂದರೆ ಸಾಕು ಫ್ರೆಂಡ್ಸ್ ಎಲ್ಲ ಸೇರಿ ಹೋಟೆಲ್ ಹೋಗೋದಂದ್ರೆ ದೊಡ್ಡ ಚಾಲೆಂಜ್. ಏನಕ್ಕಂತಂದರೆ ಕೆಲವರು ವೆಜ್ ತಿಂತಾರೆ, ಇನ್ನು ಕೆಲವರು ನಾನ್ ವೆಜ್ ತಿಂತಾರೆ. ನಾನಂತೂ ಪ್ಯೂರ್ ವೆಜ್ ಆಗಿರೋದ್ರಿಂದ ಖಾನ ಮಕಾನ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋದ್ವಿ. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡು ಕಾಂಬಿನೇಷನ್ ಸಪ್ರೇಟ್ ಆಗಿ ಮಾಡ್ತಾರೆ. ಯಾವತ್ತು ವೆಜ್ಜಲ್ಲಿ ನನ್ನ ಫೇವ್ರೇಟ್ ಆಗಿರುವಂತಹ ಪರೋಟ ಮತ್ತು ಪನ್ನೀರ್ ಕಡಾಯಿನ ಆರ್ಡರ್ ಮಾಡ್ಕೊಂಡೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ನಾನ್ ವೆಜ್ ತಿನ್ನೋದು ನೋಡಿ ನನಗೂ ಆಸೆ ಆಯಿತು. ಬಟ್ ಶ್ರಾವಣ ಅಲ್ವಾ, ಇನ್ನೇನು ಸ್ವಲ್ಪ ದಿನ ಬಾಕಿ ಇದೆ ಅಂತ ಸಮಾಧಾನ ಮಾಡಿಕೊಂಡೆ. ಸೊ ನನ್ನ ಫ್ರೆಂಡ್ಸ್ ಹೇಳಿರೋ ಪ್ರಕಾರ ಅವ್ರು ತಗೊಂಡಿರುವಂತಹ ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಕೂಡ ತುಂಬಾನೇ ಟೇಸ್ಟ್ ಆಗಿತ್ತಂತೆ. ಇನ್ನು ಬಿರಿಯಾನಿ ಗ್ರೇವಿ ಮತ್ತು ಅದ್ರ ಜೊತೆ ಕೊಟ್ಟಿರುವಂತಹ ಸಲಾಡ್ ಕೂಡ ತುಂಬಾನೇ ಚೆನ್ನಾಗಿತ್ತಂತೆ. ನಾನು ಕೂಡ ಹೊಟ್ಟೆ ತುಂಬಿಸ್ಕೊಂಡು ಅದಾದ ನಂತರ ಹೊಟ್ಟೆ ತುಂಬಿಸಿರೋದೆಲ್ಲ ಕರೆಸಕ್ಕೆ ಲೆಮನ್ ಸೋಡಾನ ತಗೊಂಡೆ. ಇದು ಕೂಡ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಕೂತು ತಿನ್ನಕ್ಕೆ ಒಳ್ಳೆ ಡೈನಿಂಗ್ ವ್ಯವಸ್ಥೆ ಇದೆ. ಹಾಗೆ ನಿಮಗೆ ಹೋಮ್ ಡೆಲಿವರಿ ಸರ್ವಿಸ್ ಬೇಕಂತಂದ್ರೆ ಇವ್ರು ಕೂಡ ಮಾಡ್ಕೊಡ್ತಾರೆ. ಇನ್ನು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೂಡ ಇರುತ್ತೆ. ಹಾಗೆ ಇನ್ನು ಅಷ್ಟು ಮಾತ್ರ ಅಲ್ಲ, ಶೋರ್ಮಾ ಆಗಿರ್ಬೋದು, ಇನ್ನು ವೆರೈಟೀಸ್ ಆಫ್ ಚಿಕನ್ ಐಟಮ್, ವೆಜ್ ಐಟಮ್ ಎಲ್ಲಾನು ಇರುತ್ತೆ. ಜನ ಕೂಡ ಸಿಕ್ಕಾಪಟ್ಟೆ ಇರ್ತಾರೆ. ಹಾಗಾದರೆ ಲೊಕೇಶನ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.